ಸನ್ಮಾನ್ಯ ಸಿದ್ದರಾಮಯ್ಯನವರ ಇಲ್ಲ ಅಥವಾ ಸುಜ್ರೇವಾಲ ಅನ್ನೋಂಥದ್ದು ಜನರಿಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಉಸ್ತುವಾರಿಗಳಂತ ಸುಜ್ರೇವಾಲ ಅವರು ಮುಖ್ಯಮಂತ್ರಿಗಳು ಯಾವ ದಾಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಸುರ್ಜೇವಾಲ ಅವರು ಯಾವ ಧಾಟಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ನಾವು ಅನೇಕ ಉಸ್ತುವಾರಿಗಳನ್ನು ನಾವು 30 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇವತ್ತು ಯಾವುದೇ ಸರ್ಕಾರ ಇದ್ದಂತ ಟೈಮಲ್ಲಿ ಡೆಲ್ಲಿಯಿಂದ ಉಸ್ತುವಾರಿಗಳು ಬರೋದು ಸಹಜ. ಆ ಉಸ್ತುವಾರಿಗಳು ಬಂದಂತ ಟೈಮಲ್ಲಿ ಅವ್ರ ಮುಖ್ಯಮಂತ್ರಿಗಳು ಬಗಲಿಗಡೆ ಇರ್ತಾರ, CLP ಮೀಟಿಂಗ್ಗಳು ಕರ್ತಾರ, ಶಾಸಕಾಂಗ ಸಭೆಗಳು ಕರೀತಾರ, ಮಾತಾಡ್ತಾರ. ಸಾಕಷ್ಟು ವಿಚಾರಗಳನ್ನು ಮಾತಾಡಂತ ಟೈಮಲ್ಲಿ ಪ್ರೋಟೋಕಾಲ್ ಅಲ್ಲಿ ಏನ್ ಹೇಳ್ತಂದ್ರೆ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದು ಎಲ್ಲರೂ ಕರೆದು ಮಾತಾಡಂತ ಮುಂಚೆಯಿಂದ ಕೂಡ ಪರಂಪರೆ ಏನಿದೆ. ಇವತ್ತು ಸುರ್ಜೇವಾಲ ಅವರು ಮುಖ್ಯಮಂತ್ರಿಗಳ ತರ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಈಗ ಅವರು ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಂತೂ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗೊಂಬೆ ಆಗಿ, ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಹೈಕಮಾಂಡಿಯ ಕೈಯಲ್ಲಿ ಒಂದು ಗೊಂಬೆ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ಅದೇ ರೀತಿಯಲ್ಲಿ ಕೂಡ ನಡ್ಕೊಂತ ಇದ್ದಾರೆ. ಇವತ್ತು ನೋಡಿದಂತ ಟೈಮಲ್ಲಿ ಅವರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾರೆ. ಮುಂಚೆ ಇದ್ದಂತ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾಕಂದ್ರೆ ಅವತ್ತು ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಮಾತಾಡಂತ ಧ್ವನಿಯಿಂದ ಮಾತಾಡ್ತಿದ್ರು, ಏರು ಧ್ವನಿಯಿಂದ ಮಾತಾಡ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವತ್ತು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಅಲಸದ ಸಲುವಾಗಿ ಅಧಿಕಾರ ಉಳಿಸ್ಕೋಬೇಕನ್ನಂತ ಕಾರಣದಿಂದ ಅವ್ರ ಧ್ವನಿ ಎಲ್ಲ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವ್ರ ಕೈಗೊಂಬೆ ಆಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕೂಡ ಅವ್ರ ಕೆಳಗಡೆ ಇಳಿಸ್ಕೊಂಡು ಈ ರಾಜ್ಯದ ಜನರು 6 ಕೋಟಿ ಜನರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವ್ರ ಹುದ್ದೆಯನ್ನು ಕೂರಿಸಿದ್ರೆ ಕೂಡ ಆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅವರು ಸ್ವಲ್ಪ ಕೆಳಗೆ ಮಾಡಿಕೊಂಡು ಇವತ್ತು ಅವರ ಉಸ್ತುವಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.